ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಹೇಗೆ ನಮ್ಮ ಕಾಲಲ್ಲಿರೋ ಟ್ಯಾನ್ನ ರಿಮೂವ್ ಮಾಡೋದು ಮತ್ತು ಹೇಗೆ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಟಬ್ಬಲ್ಲಿ ಹಾಟ್ ವಾಟರ್ ತೊಗೋಬೇಕು. ಹಾಟ್ ವಾಟರ್ ಅಂದರೆ ಜಾಸ್ತಿ ಕುದಿಯೋ ನೀರು ಆ ಥರ ತೊಗೋಬೇಡಿ. ಹಾಟು ಅಲ್ಲ, ವಾಮು ಅಲ್ಲ, ಆ ಥರ ನಾವು ಸ್ನಾನ ಮಾಡೋಕ್ಕೆ ಬಳಸ್ತೀವಲ್ಲ ಆ ಥರ ನೀರು ಸಾಕು. ನೆಕ್ಸ್ಟು ನಾನು ಇದಕ್ಕೆ ಕ್ರಿಸ್ಟಲ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಕಲ್ಲು ಉಪ್ಪು. ಅದಕ್ಕೆ ಬಾಡಿ ವಾಶ್, ನಾನಿಲ್ಲಿ ಪಿಯರ್ಸ್ದು ಬಾಡಿ ವಾಶ್ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಯಾವ ಬಾಡಿ ವಾಶ್ ಇದೆಯೋ ಅದು ಹಾಕ್ಬೋದು. ಇಲ್ಲ, ಬಾಡಿ ವಾಶ್ ಇಲ್ಲ ಅಂದರೆ ಶಾಂಪೂ ಯೂಸ್ ಮಾಡ್ಬೋದು. ಶಾಂಪೂ ಆ ಥರ ಎಲ್ಲ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ರಿಸ್ಟಲ್ ಸಾಲ್ಟ್, ಕಲ್ಲುಪ್ಪು ಮತ್ತು ಶಾಂಪೂನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹಾಫ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಅದರಲ್ಲಿ ರಸ ಎಲ್ಲ ಹಾಟ್ ವಾಟರಲ್ಲಿ ಮಿಕ್ಸ್ ಆಗೋ ಥರ ನೀಟಾಗಿ. ನೆಕ್ಸ್ಟು ಅದು ಸ್ಕ್ವೀಸ್ ಮಾಡಿರೋದು ಸಿಪ್ಪೆನ ಆಚೆ ಬಿಸಾಕಬೇಡಿ, ಅದರೊಳಗೆ ಹಾಕಿ. ಯಾಕಂದರೆ ಅದನ್ನು ನಾವು ಸ್ಕ್ರಬ್ಬಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನು ಹಾಕಾದ್ಮೇಲೆ ಮತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಈ ಥರ ನೊರೆ ಬರುತ್ತೆ. ಆಮೇಲೆ ನಮ್ಮ ಕಾಲನ್ನ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಸೋಕ್ ಮಾಡಬೇಕು. 10 to 15 ಮಿನಿಟ್ಸ್ ಸೋಕ್ ಮಾಡಿ ಆದಷ್ಟು. ಯಾಕಂದರೆ ನಮ್ಮ ಪಾದದಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ಅದು ಮೆತ್ತ ಆಗುತ್ತೆ. ಗಟ್ಟಿಯಾಗಿರುತ್ತಲ್ಲ, ಕಾಲೆಲ್ಲ ಒಡೆದಿರುತ್ತೆ, ಆವಾಗ ಸ್ಕಿನ್ನೆಲ್ಲ ಡಲ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಟೈಟ್ ಆಗಿರುತ್ತೆ ಒಂಥರ. ಸೊ ಅದಕ್ಕೆ ಅದೊಂದು ಸ್ವಲ್ಪ ನೆಂದಾಗ ನೀಟಾಗಿ ನಾವು ಸ್ಕ್ರಬ್ ಮಾಡೋಕ್ಕೆ ಆಗಲಿ, ಅದನ್ನು ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕೆ ಆಗಲಿ ನಮ್ಗೆ ಈಸಿ ಅನಿಸುತ್ತೆ. ಸೊ ಅದಕ್ಕೆ ನೋಡಿ, ಇವಾಗ ನಾನು 10 to 15 ಮಿನಿಟ್ಸ್ ಸೋಕ್ ಮಾಡಾಗಿದೆ. ಈ ಥರ ಲಿಂಬೆಹಣ್ಣು ಅದರ ಸಿಪ್ಪೆ ಇರುತ್ತೆ ನೋಡಿ, ಅದನ್ನ ಹಾಕಿದ್ವಲ್ಲ ಅದರಲ್ಲಿ ಇವಾಗ ಮೇಲ್ಗಡೆ ಟ್ಯಾನ್ ಎಲ್ಲ ರಿಮೂವ್ ಆಗೋ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಸುಮ್ಮನೆ ಜೆಂಟಲಿ ಸ್ಕ್ರಬ್ ಮಾಡಿ, ಜೋರಾಗಿ ಉಜ್ಜೋ ಥರ ಹೋಗಬೇಡಿ. ಸುಮ್ಮನೆ ಈ ಥರ ಸ್ಕ್ರಬ್ ಮಾಡಿ ಎರಡು ಕಾಲ್ಗೂ ಚೆನ್ನಾಗಿ ಹಿಂದೆಗಡೆ ಹಿಂಡಿ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಫ್ರಂಟ್ ಟ್ಯಾನ್ ಆಗಿರೋದು, ನನಗೆ ಎಲ್ಲಿ ಟ್ಯಾನ್ ಆಗಿದೆಯೋ ನಾನು ಅಲ್ಲಿ ಮಾತ್ರ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿ. ನೆಕ್ಸ್ಟು ಈ ಥರ ಟೂಲ್ ತಗೊಳ್ಳಿ, ಪೆಡಿಕ್ಯೂರ್ ಟೂಲ್ ಅಂತ ಸಿಗುತ್ತೆ ನೋಡಿ ಆಚೆ. ಇದು ಆ್ಯಕ್ಚುಲಿ ಈ ಟೂಲಿಂದನೇ ನಾವು ಪೆಡಿಕ್ಯೂರ್ ಮಾಡೋದು ನೋಡಿ. ಈ ಥರ ಎಲ್ಲ ನೀಟಾಗಿ ಬ್ರಷ್ ಮಾಡಬೇಕು. ಪಾದದಲ್ಲಿರೋ ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಆಗೋಕ್ಕೆ ಈ ಥರ ಬ್ರಷ್ ಕೊಟ್ಟಿರ್ತಾರೆ. ಮತ್ತು ಈ ಥರ ಪೆಡಿಕ್ಯೂರ್ ಟೂಲ್ ಇರುತ್ತೆ ಸ್ಕ್ರಬ್ ಮಾಡೋದು ನೋಡಿ. ಈ ಥರ ಫುಲ್ಲು ನೀಟಾಗಿ ಬ್ರಷಲ್ಲಿ ಉಜ್ಜಬೇಕು ಪಾದ ಎಲ್ಲ. ಪಾದದಲ್ಲಿರೋ ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ನೋಡಿ ಈ ಥರ ಈ ಕಡೆ ಇರುತ್ತೆ ನೋಡಿ, ಅದನ್ನು ಬಳಸಬೇಕು. ಪೆಡಿಕ್ಯೂರ್ ಟೂಲಲ್ಲಿ 4 ಟೈಪ್ಸ್ ಆಫ್ ಪೆಡಿಕ್ಯೂರ್ ಟೂಲ್ ಸಿಗುತ್ತೆ ನೋಡಿ, ಅದರಲ್ಲಿ ಇದು ಒಂದು. ನೀಟಾಗಿ ನಾನು ರಿಮೂವ್ ಮಾಡಿದ್ದೀನಿ ಡೆಡ್ ಸ್ಕಿನ್ ಎಲ್ಲ ಆಲ್ರೆಡಿ. ನೆಕ್ಸ್ಟು ಲೆಗ್ಗೆ ಸ್ಕ್ರಬ್ಬು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಫ್ ಸಕ್ಕರೆ. ನೆಕ್ಸ್ಟು ಇಲ್ಲಿ ಟೊಮ್ಯಾಟೊ ಜ್ಯೂಸ್. ನಾನು ಇದರಲ್ಲಿ ಟೊಮ್ಯಾಟೊ ಜ್ಯೂಸ್ ಹೇಗೆ ಮಾಡಿದ್ದೀನಿ ಅಂದರೆ, ಒಂದು ಚಿಕ್ಕ ಟೊಮ್ಯಾಟೊನ ಸ್ಲೈಸ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲು. ಕೊಕೊನಟ್ ಆಯಿಲ್ ಏಕೆ ಅಂದರೆ, ನಾವು ಇವಾಗ ಸ್ಕ್ರಬ್ಬೆಲ್ಲ ಮಾಡಿರ್ತೀವಲ್ಲ, ಅದು ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ಡ್ರೈ ಸ್ಕಿನ್ ಥರ ಇರುತ್ತೆ. ನಮ್ಮ ಸ್ಕಿನ್ನ ನರಿಷಿಯಸ್ ಮಾಡೋಕ್ಕೆ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕಾಫಿ ಪೌಡರ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕಾಫಿ ಪೌಡರ್ ಅಂತೂ ತುಂಬ ಒಳ್ಳೆಯದು. ಅದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ನೀವು ಫೇಸ್ಗೆಲ್ಲನೂ ಯೂಸ್ ಮಾಡ್ಬೋದು ನೋಡಿ. ಇದನ್ನು ನಾನಿವಾಗ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಆದಷ್ಟು ನನ್ನ ಕಾಲಂತೂ ತುಂಬ ಟ್ಯಾನ್ ಆಗಿದೆ. ನಾವು ಸ್ಲಿಪ್ಪರು ಯಾವ ಟೈಪ್ ಆಫ್ ಸ್ಲಿಪ್ಪರ್ ಹಾಕ್ತೀವಿ, ಜಾಸ್ತಿ ಒಂದೇ ಥರ ಸ್ಲಿಪ್ಪರ್ ಹಾಕ್ತಾಯಿದ್ರೆ ಆ ಜಾಗ, ಸ್ಲಿಪ್ಪರ್ ಹಾಕಿರೋ ಜಾಗ ಬಿಟ್ಟು ಮಿಕ್ಕಿರೋದೆಲ್ಲ ನೀಟಾಗಿ ಟ್ಯಾನ್ ಆಗಿರುತ್ತೆ. ಬೇಕಾದ್ರೆ ನೀವು ನಿಮಗೆ ಡೈಲಿ ಒಂದೇ ಥರ ಸ್ಲಿಪ್ಪರ್ ಹಾಕೋರಿಗೆ ಗೊತ್ತಿರುತ್ತಿದ್ದು, ನೀವು ಡೈಲಿ ವೆರೈಟಿ ಮ್ಯಾಚಿಂಗ್ ಸ್ಲಿಪ್ಪರ್, ಶೂಸು ಆ ಥರ ಹಾಕೋರಿಗೆ ಈ ಥರ ಟ್ಯಾನ್ ಆಗಿರಲ್ಲ. ನಾನು ಯಾವಾಗಲೂ ಒಂದೇ ಥರ ಸ್ಲಿಪ್ಪರ್ ಆಚೆ ಹಾಕ್ಕೊಂಡು ಓಡಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೆ ಅಷ್ಟು ಮಾತ್ರ ಆ ಸ್ಲಿಪ್ಪರ್ ಡಿಸೈನ್ ಬಿಟ್ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಟ್ಯಾನ್ ಆಗಿದೆ. ಸೊ ಅದಕ್ಕೆ ನೋಡಿ, ನಾವೆಲ್ಲ ನೀಟಾಗಿ ಅದನ್ನು ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ಕ್ರಬ್ ಮಾಡಬೇಕು. ಅದಕ್ಕೆ ನಾವು ಸಕ್ಕರೆ ಹಾಕಿದ್ವಿ. ಸಕ್ಕರೆಯಿಂದ ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಮೇಲ್ಗಡೆ ಇರೋ ಡರ್ಟ್ ಪಾರ್ಟಿಕಲ್ಸು ಎಲ್ಲ ನೋಡಿ. ಈ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದಷ್ಟು ನಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ನಾವು ಸ್ಕ್ರಬ್ ಮಾಡಲಿಲ್ಲ ಅಂದರೆ ನಿಜ ಅದು ಟ್ಯಾನ್ ರಿಮೂವ್ ಆಗಲ್ಲ ನೋಡಿ. ಈ ಥರ 2 ಕಾಲಲ್ಲೂ ನೀಟಾಗಿ
ಉಜ್ಜಬೇಕು. ಇಲ್ಲ ನಾನು ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋರು ಬೇಕಾದ್ರೆ ಅಕ್ಕಿ ಹಿಟ್ಟಿಂದನೂ ನಾವು ಸ್ಕ್ರಬ್ ಮಾಡ್ಕೋಬೋದು. ಇಲ್ಲಿ ಸಕ್ಕರೆ ಬೇಕಾದ್ರೆ ನೀವು ಲೆಸ್ ಮಾಡಿ ಅದ್ರ ಬದಲು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇನ್ನು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಇರಲಿ. ನೋಡಿ ಇದೆಲ್ಲ ನೀಟಾಗಿ ಸ್ಕ್ರಬ್ ಆಗೈತೆ. ಒಂದು 2 to 3 ಮಿನಿಟ್ಸ್ ಒಣಗಕ್ಕೆ ಬಿಟ್ಬಿಟ್ಟು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಇವಾಗ ಹೇಗೆ ಪ್ಯಾಕ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು. ನೋಡಿ ಒಂದು ಸ್ವಲ್ಪ ಟೊಮೆಟೊ ಜ್ಯೂಸ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಮತ್ತು ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನಾನು ಕರ್ಡ್ ಹಾಕಿದ್ದೀನಿ, ಮೊಸರನ್ನು ಹಾಕ್ಬಿಟ್ಟು ನೀಟಾಗಿ ಗಂಟಿಲ್ದನೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಸ್ಕ್ರಬ್ ಮಾಡಿ ವಾಶ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕಾಲನ್ನ ಅದ್ರ ಮೇಲೆ ನಾವು ಪ್ಯಾಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಪ್ಯಾಕ್ ಅಂತೂ ತುಂಬ ಒಳ್ಳೆಯದು, ಟ್ಯಾನ್ ರಿಮೂವಲ್ ಪ್ಯಾಕ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಾವು ಟೊಮೆಟೊ ಜ್ಯೂಸ್ ಹಾಕಿರೋದ್ರಿಂದ ಅದು ಟೊಮೆಟೊ ಜ್ಯೂಸು ಟ್ಯಾನ್ನ ರಿಮೂವ್ ಮಾಡುತ್ತೆ. ನೋಡಿ ಇದು ಫುಲ್ಲು ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡಬೇಕು. ನೀಟಾಗೆಲ್ಲ ಒಣಗುತ್ತೆ. ಒಣಗಾದ್ಮೇಲೆ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಆದಷ್ಟು ನನ್ನ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಕಾಲ್ದು. ಒಂದು 100% ಅಂತ ನಾನಂತೂ ಹೇಳಲ್ಲ, ಒಂದು 75 to 80% ಆಗಿದೆ. ಒಂದು ತಿಂಗಳಲ್ಲಿ ಒಂದು 2 to 3 ಟೈಮ್ಸ್ ಆದರೂ ಈ ಥರ ಪೆಡಿಕ್ಯೂರ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಸ್ಕಿನ್ಗೆ. ನೋಡಿ ನಿಮ್ಮ ಹತ್ರ ಯಾವ ಬಾಡಿ ಲೋಷನ್ ಇದೆಯೋ ಆ ಬಾಡಿ ಲೋಷನ್ನ ಯೂಸ್ ಮಾಡಿ. ನನ್ನ ಹತ್ರ ನಿವ್ಯಾ ಬಾಡಿ ಲೋಷನ್ ಇತ್ತು, ನಾನು ಅದೇ ಯೂಸ್ ಮಾಡೋದು, ಸೊ ನಾನು ಅದನ್ನೇ ಹಚ್ಚಿದ್ದೀನಿ. ನೋಡಿ ಎಲ್ಲ ಟ್ಯಾನ್ ಹೋಗಿದೆ. ಓಕೆ ಫ್ರೆಂಡ್ಸ್, ಬಾಯ್.